ಪ್ರಿಯ ವೀಕ್ಷಕರೇ, ಇದು ಆ, ಗೋಕರ್ಣದಲ್ಲಿನ ಒಂದು ತೀರ್ಥಕ್ಷೇತ್ರವಾದಂತಹ ಕೋಟಿ ತೀರ್ಥ ಎನ್ನುವಂಥ ಒಂದು ಪುಣ್ಯಸ್ಥಳ ನೋಡ್ತಾ ಇರ್ಬೋದು ನೀವು. ಆ, ಇಲ್ಲಿ ಹೆಚ್ಚಿನದಾಗಿ ಪಿತೃಪ್ರಧಾನವಾದಂತಹ ಹಿರಿಯರ ಒಂದು ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ಏರ್ಪಡಿಸ್ತಾರೆ. ಇದು ಕುಮಟದಿಂದ ಸುಮಾರು ಒಂದು 30-35 ಕಿಲೋಮೀಟ್ರ್ ದೂರದಲ್ಲಿದೆ. ತುಂಬ ದೂರ ಪ್ರದೇಶಗಳಿಂದ ಕರ್ನಾಟಕದ ಕಾಶಿ ಎಂದು ಕರೆಯಲಾಗುವ ಈ ಪವಿತ್ರ ಪುಣ್ಯ ಸ್ಥಳಕ್ಕೆ ನಮ್ಮ ದೇಶದ ರಾಜ್ಯದ ತುಂಬ ಪ್ರವಾಸಿಗರು ಬಂದು ಇಲ್ಲಿನ ಒಂದು ಪುಣ್ಯ ಸ್ಥಳದಲ್ಲಿ ಸ್ನಾನ ಮಾಡೋದ್ರ ಮುಖಾಂತರ ಅಥವಾ ವಿಶೇಷವಾದಂತಹ ಒಂದು ದಿನಗಳಲ್ಲಿ ಇಲ್ಲಿ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನವನ್ನು ಪಡೀತಾರೆ. ಹಾಗೆ ಇಲ್ಲಿನ ಒಂದು ವಿಶೇಷವಾದಂಥ ಸ್ಥಳವು ಯಾವಾಗಲೂ ಹಿಂದಿನ ಪೌರಾಣಿಕ ಕಥೆಗಳ ಒಂದು ಚರಿತ್ರೆಗಳೇ ಬರುತ್ತೆ. ಇಲ್ಲಿ ನೋಡಿರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡುವಾಗ ಯಾವ ವಸ್ತುಗಳನ್ನ ಎಸಿಬೇಕು, ಯಾವ ಥರ ಪದ್ಧತಿ ನೀತಿ ನಿಯಮಗಳನ್ನು ಮಾಡಬೇಕು ಅನ್ನೋಂಥ ವಿಷಯಗಳನ್ನು. ಹಾಗೆ ಇದು ತುಂಬ ಒಂದು ವಿಶೇಷವಾದಂತಹ ಈಶ್ವರನ ಹಿಂದಿನ ಪೌರಾಣಿಕ ಕಾಲಗಳಲ್ಲಿ ನಡೆದಂಥ ಒಂದು ವಿಶೇಷ ಶಕ್ತಿ ಪುಣ್ಯವನ್ನು ಹೊಂದುವಂಥ ಒಂದು ಪವಿತ್ರ ಜಾಗ ಅಂತ ಹೇಳಲಾಗುತ್ತೆ. ಕೋಟಿ ತೀರ್ಥ ಎಂದು ಕರೆಯಲಾಗುವ ಇದು ಕೋಟಿ ತೀರ್ಥ ಅಂದರೆ ಕೋಟಿ ಪುಣ್ಯವನ್ನು ಕೊಡುವಂಥದ್ದು ಅಂತಲೂ ಹೇಳಲಾಗತ್ತೆ. ತುಂಬ ಒಂದು ವಿಶೇಷವಾದಂಥ ಈ ಸ್ಥಳವನ್ನು ಯಾರೆಲ್ಲ ದರ್ಶನ ಪಡಿತಾರ ಅವರೆಲ್ಲ ತಮ್ಮ ಬದುಕಿನ ಅಂತ್ಯದವರೆಗೂ ಅವರು ಪುಣ್ಯ ಸಂಪಾದಿಸ್ತಾರೆ. ಹಾಗೂ ಅವ್ರ ಬದುಕು ಮುಗಿದ ನಂತರ ಕೂಡ ಅವರ ಮರಣದ ಬಳಿಕ ಅವರು ಮುಕ್ತಿಯನ್ನು ಪಡೀತಾರೆ ಎಂದು ಹೇಳಲಾಗತ್ತೆ. ಇದೇ ತಿಂಗಳ ಅಂದರೆ 2023 ಮಾರ್ಚ್ 20ರಂದು ಒಂದು ಪಿತೃಪ್ರಧಾನವಾದಂತಹ ಹಿರಿಯರ ಅಂದರೆ ಅದು ನಾರಾಯಣ ಬಲಿ ಪೂಜೆ ಅಂತ ಹೇಳ್ತಾರೆ, ಆ ಕಾರ್ಯಕ್ರಮವನ್ನು ಮಾಡಿದಾಗ ಈ ಸ್ಥಳದಲ್ಲಿ ಮಾಡಿದಂಥ ಪೂಜೆ ಒಂದು ಚಿತ್ರಣವನ್ನು ಇಲ್ಲಿ ಸೆರೆ ಹಿಡಿದಿರೋದು. ಎಲ್ಲರಿಗೂ ಧನ್ಯವಾದಗಳು.